ಶಾಸಕ ಸಿಟಿ ರವಿ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಶಾಸಕ ಸಿಟಿ ರವಿ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕಡೆಯವರು ಕೂಡ ಒಂದೊಂದು ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಪಘಾತವಾದ ತಕ್ಷಣ ಶಾಸಕ ಸಿಟಿ ರವಿ ಅಲ್ಲಿಂದ ಓಡ್ ಹೋದ್ರ, ಅವ್ರು ಹೇಳೋ ಪ್ರಕಾರ ಪೊಲೀಸರಿಗೆ ಆಂಬ್ಯುಲೆನ್ಸ್ಗೆ ನಾನೇ ಮಾಹಿತಿ ನೀಡಿದ್ದು ಅಂತ ಸಿಟಿ ರವಿ ಹೇಳ್ತಾರೆ. ಆದರೆ ಪ್ರತ್ಯಕ್ಷದರ್ಶಿಗಳು ಅಲ್ಲಿ ಹೇಳ್ತಾ ಇರತಕ್ಕಂಥದ್ದೇ ಬೇರೆ. ಮಾನವೀಯತೆಯೇ ಇಲ್ಲದೆ 15 ನಿಮಿಷದಲ್ಲಿ ಶಾಸಕರು ಅಲ್ಲಿಂದ ಜಾಗವನ್ನ ಖಾಲಿ ಮಾಡಿದ್ರಂತೆ. ಆಂಬ್ಯುಲೆನ್ಸ್ ಬರೋದಕ್ಕೂ ಮೊದಲೇ ಸಿಟಿ ರವಿ ಬೆಂಗಳೂರಿಗೆ ಹೋದ್ರು ಅಂತ ಸ್ಥಳೀಯರು ಮಾಡ್ತಾ ಇರತಕ್ಕಂಥ ಆರೋಪ. ಇದರಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅಂತಕ್ಕಂಥದ್ದನ್ನ ತನಿಖೆಯಿಂದಷ್ಟೇ ಬಹಿರಂಗವಾಗಬೇಕಿದೆ. ಶಾಸಕರು ಹೇಳ್ತಾರೆ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ನ ಕರೆಸಿದ್ದೇ ನಾನು ಅಂತ. ಸ್ಥಳೀಯರು ಹೇಳ್ತಾರೆ ಇಲ್ಲ, ಅವರಲ್ಲ, ಘಟನೆ ನಡೆದ 15 ನಿಮಿಷದಲ್ಲಿ ಮಾನವೀಯತೆಯನ್ನು ಮರೆತು ಅವರು ಅಲ್ಲಿಂದ ಕಾಲ್ ಕಿತ್ತರು ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬೊಬ್ಬರ ಹೇಳಿಕೆಗಳು ಈಗ ಒಂದೊಂದು ರೀತಿ ಬರ್ತಾ ಇದೆ. ಹಾಗಾದ್ರೆ ಈ ಘಟನೆ ಬಗ್ಗೆ ಶಾಸಕ ಸಿಟಿ ರವಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಪುಟ್ಟೇಗೌಡರು ಅಂತ ಮಫ್ತಿನಲ್ಲೇ ಬಂದು ಪರಿಚಯ ಮಾಡ್ಕೊಂಡ್ರು, ನಾನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಅವ್ರು ಬಂದರು. ಅವರೆಲ್ಲ ಬಂದು ಕುಣಿಗಲ್ ಕೃಷ್ಣಕುಮಾರ್ಗೆ, ಸುರೇಶ್ ಗೌಡನ್ಗೆ ಅವ್ರಿಗೆ ನಾನು ಫೋನ್ ಹೊಡೆದೆ. ಅವ್ರು ಯಾರು ಕುಣಿಗಲ್ ಕೃಷ್ಣಕುಮಾರು ರೀಚ್ ಆದರು, ಇನ್ನು ಉಳಿದವ್ರು ಯಾರು ರೀಚ್ ಆಗಲಿಲ್ಲ. ಅವರಿಗೆ ಫೋನ್ ಮಾಡಿ ಹೇಳಿ ಕೊನೆಗೆ ಇಂಜೂರ್ಡ್ ಅವ್ರನ್ನ ಆಂಬ್ಯುಲೆನ್ಸಿಗೆ ಕಳಿಸಿ ಡೆಡ್ ಬಾಡಿಯನ್ನು ಟ್ರಾನ್ಸ್ಫರ್ ಮಾಡಿ, ಅದಾದ ನಂತರ ಹೀಗೆ ಎದೆ ನೋವ್ತಾ ಇದೆ ಅಂದಾಗ ಅವ್ರು ಹೇಳಿದ್ರು ನೀವು ಹೋಗಿ ಸರ್ ಅಂತೇಳಿ ಹೇಳಿ ಅವರು ಪ್ರಥಮ ಚಿಕಿತ್ಸೆ ಪಡೆದು ಆಮೇಲೆ ನೋಡಿದ್ರು. ಎಲ್ಲ ನೋಡಿದ ನಂತರ ನನಗೆ ಅನ್ನಿಸ್ತು ಏನಾದ್ರು ಫ್ರಾಕ್ಚರ್ ಆಗಿದ್ದರೆ ತುಂಬ ಪೇಯ್ನ್ ಆಗೋದು, ಇದು ಉಸಿರಿಡ್ದಿದೆ ಅಂತ ಹೇಳಿದೆ ನಾನು. ಮಜಲ್ ಸ್ಕ್ಯಾಚ್ ಆಗಿದೆ, ಉಸಿರಿಡ್ದಿದೆ ಅಂತೇಳಿ ಅವ್ರಿಗೊಂದು ಪೇಯ್ನ್ ಕಿಲ್ಲರು ಟ್ಯಾಬ್ಲೆಟ್ಸು ಮತ್ತೊಂದು ಟಿ ಇಂಜೆಕ್ಷನ್ ಕೊಟ್ಟರು. ಆ ಟಿ ಇಂಜೆಕ್ಷನ್ ತೊಗೊಂಡು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಂಡು ಆಮೇಲೆ ಬಂದು ಇಲ್ಲಿ ರೆಸ್ಟ್ ತಗೋತಾ ಇದ್ದೀನಿ. ದುರದೃಷ್ಟಕರ ಇಬ್ಬರು ನಿಧನರಾಗಿದ್ದಾರೆ ಅಂತಕ್ಕಂಥದ್ದು ಅಲ್ಲೇ ಆ ಸ್ಥಳದಲ್ಲೇ ಗೊತ್ತಾಯಿತು. ದುರದೃಷ್ಟಕರ. ಏನು ಗ್ರಾಚಾರನೋ ಏನೋ ಗೊತ್ತಿಲ್ಲ. ನಾನು ಯಾವಾಗಲೂ ಲೇಟ್ ನೈಟ್ ಟ್ರಾವೆಲ್ ಮಾಡೋನೇ ಅಲ್ಲ. ಅಂತ ಟ್ರಾವೆಲ್ ಮಾಡೋ ಸ್ಥಿತಿ ಬಂದಾಗ ಬಸ್ ಹತ್ತು ಅಂತ ಕೆಲಸ ಮಾಡ್ತಿದ್ದೆ. 2 ದಿನದ ಹಿಂದೆ ಇಲ್ಲಿಂದ ಹೋಗ್ಬೇಕಾದ್ರೂ ಬಸ್ ಹತ್ಕೊಂಡೇ ಹೋಗಿದ್ದೆ ನಾನು. ಲೇಟ್ ಆಯಿತು ಅಂಥೇಳಿ ಚೆನ್ನೈಯಿಂದ ಬಂದವನು ಬಸ್ ಹತ್ತಿಯೇ ನಾನು ಊರಿಗೆ ಹೋಗಿದ್ದೆ. ಈಗಲೂ ಹಾಗೆ ಮಾಡ್ತಿದ್ದೆ. ಆದರೆ ಫ್ಲೈಟ್ ಕ್ಯಾಚ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ವೆಹಿಕಲ್ ತೊಗೊಂಡು ಬಂದ್ವಿ. ಇದೊಂದು ದುರದೃಷ್ಟಕರ ಸಂಗತಿ. ಇನ್ನು ಉಳಿದಂತೆ ಅವ್ರ ಮೃತರ ಕುಟುಂಬಕ್ಕೆ ಮಾತಿನಲ್ಲಿ ಸಾಂತ್ವನ ಹೇಳೋಕ್ಕೆ ಅಥವಾ ಅವ್ರು ಕಳ್ಕೊಂಡ ಮಕ್ಕಳನ್ನ ತುಂಬಿಕೊಡೋ ಶಕ್ತಿ ನನಗೂ ಇಲ್ಲ. ಭಗವಂತನೇ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿನ ಕೊಡಲಿ. ಕೆಲವು ರೆಸ್ಟ್ ತಗೊಂಡ ನಂತರ ನಾನು ಅವರ ಕುಟುಂಬದ ಮನೆಗಳಿಗೆ ಹೋಗಿ ಭೇಟಿ ಕೊಡ್ತೀನಿ. ಏನಂದ್ರೆ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿರೋನು. ಯಾವ ಕಾಲದಲ್ಲೂ ನಂಗೆ ಕುಡಿಯೋ ಅಭ್ಯಾಸ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡಿ ನನ್ನ ಚಟುವಟಿಕೆ ಪ್ರಾರಂಭ ಮಾಡೋನು. ನನ್ನ ಕ್ಷೇತ್ರದ ಒಬ್ಬ ಸಾಮಾನ್ಯ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಗೊತ್ತು. ನನ್ನನ್ನು ರಾತ್ರಿ 11 ಗಂಟೆಗೂ ಭೇಟಿ ಆಗ್ತಾರೆ, ಬೆಳಗ್ಗೆ 5:30 6 ಗಂಟೆಗೂ ಭೇಟಿ ಮಾಡ್ತಾರೆ. ನಾನು ಅವರು ಯಾವ ಸ್ಥಿತಿಲಿ ಇದ್ರು ಅಂತ ನೋಡದೇ ಇರೋದ್ರಿಂದ ನಾನು ಅವ್ರ ಮೇಲೆ ಆರೋಪ ಹೊರ್ಸಕ್ಕೆ ಹೋಗಲ್ಲ. ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟು. ಇದು ಅದಕ್ಕಿನ್ಯಾವುದೇ ವ್ಯಾಖ್ಯಾನ ಕೊಡೋಕ್ಕಾಗಲ್ಲ. ಮತ್ತು ನನಗೆ ಡ್ರೈವಿಂಗು 100 ಮೀಟ್ರು 200 ಮೀಟ್ರನ್ನೇ ನಾನು ಡ್ರೈವಿಂಗ್ ಮಾಡಲ್ಲ. ಪಕ್ಕದಲ್ಲಿರುವಂಥ 100 ಮೀಟ್ರ್ 200 ಮೀಟ್ರಿಗೆ ಹೋಗಬೇಕು ಅಂದಾಗಲೂ ಕೂಡ ನಾನು ಡ್ರೈವಿಂಗ್ ಮಾಡುವಂಥ ಅಭ್ಯಾಸ ಇಟ್ಕೊಂಡಿಲ್ಲ. ಅದೇನಿದ್ರು ಕಾಲೇಜ್ ದಿನಗಳಲ್ಲೇ ಡ್ರೈವಿಂಗ್ ಮಾಡೋದೆಲ್ಲ, ನಂತರ ಯಾವತ್ತೂ ನಾನು ಡ್ರೈವಿಂಗ್ ಮಾಡಿಲ್ಲ. ಇನ್ನು ಕುಡಿಯೋ ಅಭ್ಯಾಸ ಯಾರಿಗೆ ಕೇಳಿದ್ರೂ ಗೊತ್ತಿದೆ ಸಿಟಿ ರವಿ ಕುಡಿತಾನ ಇಲ್ವೋ ಅಂತೇಳಿ. ನಿಮಗೂ ಗೊತ್ತು, ಜನರಿಗೂ ಗೊತ್ತು. ಆರೋಪ ಮಾಡೋರು ಸುಮ್ಮನೆ ವಿವೇಚನೆ ಇಲ್ಲದೆ ಆರೋಪ ಮಾಡಬಾರ್ದು. ನಾನು ಆ ಸ್ಪಾಟಲ್ಲೇ ಇದ್ದಿದ್ದಕ್ಕೆ ಆ ಸಬ್ ಇನ್ಸ್ಪೆಕ್ಟರೇ ಸಾಕ್ಷಿ. ಸಬ್ ಇನ್ಸ್ಪೆಕ್ಟರು ಪುಟ್ಟೇಗೌಡರು ಅಂತ, ಕುಣಿಗಲ್ ಕೃಷ್ಣಕುಮಾರು, ಇನ್ನೊಬ್ಬ ಹೆಸರು ನಾನು ಮರ್ತೆ, ನ್ಯಾಷನಲ್ ಹೈವೇ ಪೆಟ್ರೋದವರು. ಅವರೆಲ್ಲ ಬಂದ ನಂತರ ಲಾಸ್ಟ್ ಬಾಡಿ ಡಿಸ್ಪ್ಯಾಚ್ ಆದ ನಂತರ ನಾನು ಬಂದು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದೀನಿ. ಒಂದು ವೇಳೆ ನಾನೇನಾದ್ರು ಆ ಕ್ಷಣಕ್ಕಲ್ಲಿಂದ ಹೊರಟಿದ್ರೆ ಸಿಟಿ ರವಿ ಅಲ್ಲಿ ಇದ್ನೋ ಇಲ್ವೋ ಅನ್ನೋ ಮಾಹಿತಿನೂ ಕೂಡ ಸಿಗ್ತಿರ್ಲಿಲ್ಲ. ಆದರೆ ನಾನೇ ಇದ್ದು
ಸ್ಥಳಕ್ಕೆ ಹೋಗಿ ನೋಡಿ ಕಣ್ಣೀರು ಹಾಕಿ ಫಸ್ಟು ಆಂಬುಲೆನ್ಸಿಗೆ ಫೋನ್ ಮಾಡಿ ನನ್ನ ಫೋನ್ ಸಹಿತ ಗಾಡಿ ಒಳಗೆ ಬಿದ್ದೋಗಿತ್ತು. ನನ್ನ ಹತ್ರ ಫೋನ್ ಬೆಸೈತಾ ಇರಲಿಲ್ಲ. ಯಾರಿಗಾರು ದಾರಿಲಿ ಹೋಗ್ತಿದ್ದವ್ರನ್ನ ಏನೋ ನೋಡಿ ಆಂಬುಲೆನ್ಸಿಗೆ ಫೋನ್ ಮಾಡಿ ಅಂತ ಅಂಗಲಾಚಿ ಕೊನೆಗೆ ನನ್ನ ಫೋನ್ ಗಾಡೀಲಿ ಇದ್ದಿದ್ದನ್ನು ತಗೊಂಡ ನಂತರ ಅದರಲ್ಲೂ ಫೋನ್ ಹೊಡೆದು 10 ಬಾರಿ ಸಿಕ್ತವರಿಗೆಲ್ಲ ನನ್ನನ್ನು ಮಾತಾಡ್ಸಕ್ಕೆ ಬಂದವರು, ನನಗೇನಿಲ್ಲ ಚೆನ್ನಾಗಿದ್ದೀನಿ, ಅವ್ರ ಇಂಜೂರ್ನ ಒಂದ್ಸರಿ ಶಿಫ್ಟ್ ಮಾಡ್ಸೋಣ, ಫಸ್ಟ್ ಆಂಬುಲೆನ್ಸಿಗೆ ಫೋನ್ ಮಾಡಿ ಅಂತ ಹೇಳಿ ಆಂಬುಲೆನ್ಸು ಪೊಲೀಸು ಆ ಕೆಲಸವನ್ನು ಮಾಡಿದ್ದೀನಿ. ನನಗೆ ಮಾನವೀಯತೆನೂ ಗೊತ್ತು. ನಾನು ಯಾವುದೋ ದಿಢೀರ್ ಅಂತ ಬಂದು ರಾಜಕೀಯ ಕ್ಷೇತ್ರದಲ್ಲಿ ಬಂದು ಉದ್ಭವ ಆಗಿರ್ತಕ್ಕಂಥ ಉದ್ಭವ ಗಣಪತಿ ಅಲ್ಲ. ಜನರ ನಡುವೆ ಅವ್ರ ಕಷ್ಟ ಸುಖಕ್ಕಿದ್ದು ಆ ಕಷ್ಟ ಸುಖದ ಮೂಲಕನೇ ಜನ ಬೆಳೆಸಿರುವಂಥವನು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಓಡೋಗುವ ಜಾಯಮಾನವೂ ಅಲ್ಲ, ಆ ಥರದ ಸಣ್ಣ ಕೆಲಸನೂ ನಾನು ಮಾಡಿಲ್ಲ. ನೋವಲ್ಲಿ ಇದ್ದವರಿಗೆ, ಕಳ್ಕೊಂಡಿರೋರಿಗೆ ದುಃಖ ಇರುತ್ತೆ. ದುಃಖದಲ್ಲಿ ಅವ್ರು ಮಾತಾಡೋದಕ್ಕೆ ನಾನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ. ಆದರೆ ನನ್ನ ಬದುಕು ಹೆಂಗಿದೆ ಅಂತ ಗೊತ್ತಿದೆ. ಹತ್ರದಿಂದ ನೋಡಿರೋರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಈಗ ಅವ್ರಿಗೇನಂದ್ರೆ ನಾನು ಡಾಕ್ಟ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಶಾಸಕ ಸಿಟಿ ರವಿ ಪ್ರಭಾವಕ್ಕೆ ಮಣಿದ್ರ ದೂರುದಾರರು. ಬೆಳಗಿನ ಜಾವ ಅವರು ಹೇಳಿದ್ದೇ ಬೇರೆ, ಆದರೆ ದೂರಲ್ಲಿ ಉಲ್ಲೇಖ ಮಾಡಿರೋ ಅಂಶಗಳೇ ಬೇರೆ. ದೂರಿನಲ್ಲಿ ಸಿಟಿ ರವಿ ಹೆಸರನ್ನ ಉಲ್ಲೇಖ ಮಾಡೇ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಕೇವಲ ಕಾರಿನ ಚಾಲಕನ ವಿರುದ್ಧ ಮಾತ್ರವಷ್ಟೇ ದೂರನ್ನ ದಾಖಲು ಮಾಡಿದ್ದಾರೆ. ಇಷ್ಟಕ್ಕೂ ಬೆಳಿಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಂತಹ ದೂರುದಾರರು ಅಥವಾ ಮೃತನ ಸಂಬಂಧಿಕರು ಏನು ಹೇಳಿದ್ರು ಅಂತಕ್ಕಂಥದ್ದನ್ನು ನೀವು ಒಂದ್ಸರ್ತಿ ಕೇಳಿಸ್ಕೊಂಡ್ರೆ ಅವರ ಹೇಳಿಕೆಗೂ ಅವರು ಕೊಟ್ಟಿರುವಂತಹ ದೂರಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಬಿಜೆಪಿ ಶಾಸಕ ಸಿಟಿ ರವಿ ಅವರ ಫಾರ್ಚುನರ್ ಕಾರು ನಿಂತಿದ್ದಂತಹ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದಂತಹ ಇಬ್ಬರು ಯುವಕರು ಮೃತಪಟ್ಟಿರುವಂಥದ್ದು. ಅದೇ ರೀತಿ 4 ಜನ ಯುವಕರಿಗೆ ಗಾಯ ಆಗಿರುವಂಥದ್ದು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಉರ್ಕೇನಹಳ್ಳಿ ಏನು ರಾಷ್ಟ್ರೀಯ ಹೆದ್ದಾರಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಹೇಗೆ ಈ ರೀತಿ ಈ ಅಪಘಾತ ಆಯಿತು, ಇದಕ್ಕೆ ಕಾರಣ ಯಾರು? ಕೆಲವೊಂದು ಮೂಲಗಳ ಪ್ರಕಾರ ಸ್ವತಃ ಸಿಟಿ ರವಿಯವರೇ ಕಾರು ಚಾಲನೆ ಮಾಡ್ತಾ ಇದ್ರು, ಹಾಗಾಗಿ ಕುಡಿದ ಮತ್ತಿನಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಡ ಆರೋಪ ಕೇಳಿಬರುವಂಥದ್ದು. ಬನ್ನಿ ಹಾಗಾದರೆ ಇನ್ನೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಈಗ ಕಾರಿನಲ್ಲಿ ಇದ್ದಂತಹ ಈಗ ಮೃತರ ಸಂಬಂಧಿಯಾದಂತಹ ಅಂದರೆ ಸ್ನೇಹಿತ ಆದಂಥ ಚೇತನ್ ಅನ್ನೋರಿಗೆ ನಮ್ಮ ಜೊತೆ ಇದ್ದಾರೆ. ಹೇಳಿ ಇವರೇ, ಹೇಗೆ ಇದು ಆಕ್ಸಿಡೆಂಟ್ ಹೇಗಾಯಿತು? ಕುಂದಾಪುರ ಟ್ರಿಪ್ ಮುಗಿಸ್ಕೊಂಡು ಕನಕಪುರಗೆ ಹೊರಟಿದ್ದೋ. ಒಂದು ಕಾರು ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಒಂದು ಕಾರು ಕನಕಪುರ ಹೋಗ್ಬೇಕಾಯ್ತು. ಕನಕಪುರ ಹೋಗ್ಬೇಕಾದಂಥ ಕಾರಲ್ಲಿ ಲಗೇಜ್ಗಳಿದ್ದು, ಅದು ಬೆಂಗಳೂರಿಗೆ ತಲುಪಬೇಕಾಗಿತ್ತು. ಆ ಲಗೇಜನ್ನು ತಗೊಳ್ಳೋಣ, ಲಗೇಜ್ ಇತ್ತಲ್ವಾ, ಅದನ್ನ ಇದಕ್ಕೆ ಸ್ಕಾರ್ಪಿಯೋಗೆ ಶಿಫ್ಟ್ ಮಾಡಬೇಕಾಯ್ತು. ಹಂಗೆ ಮಾಮೂಲಿ ನಾವು ಶಿಫ್ಟ್ಗೆ ಹೋಗ್ಬೇಕಾಯ್ತು, ಕಬಾಳ್ಗೆ ಹೋಗ್ಬೇಕಾಯ್ತು ನಾವು ಕನಕಪುರಗೆ. ಮದ್ದೂರು ರೋಡಲ್ಲಿ ಟರ್ನ್ ಆಗಬೇಕಾಯ್ತು. ಹಂಗೆ ಅಡ್ರೆಸ್ ಹೇಳ್ಕೊಂಡು ಆ ಕಡೆ ಹೋಗ್ತೀರಿ ಅಂತ ಇದು ಮಾಡ್ತಾ ಇದ್ದೋ. ಆವಾಗ ಇವರು ಬಂದಂಥ ಸಿಟಿ ರವಿ ಅವರು ಬಂದು ಅವ್ರು ಸ್ಪೀಡಲ್ಲಿದ್ದರು, ತುಂಬ ಸ್ಪೀಡಲ್ಲಿದ್ದರು. ಬಂದಂಗೆ ಆ ಕಡೆ ನಾವು ಇನ್ನೂ ಮಾಮೂಲಿ ಪಾರ್ಕಿಂಗ್ ಲೈಟ್ ಎಲ್ಲ ಹಾಕಿದ್ದು, ಮನೆ ಸೈಡಲ್ಲಿ ಒಂದು ಕಾರ್ ಸ್ಕಾರ್ಪಿಯೋ ಹಿಂದ್ಗಡೆ ಇತ್ತು, ಸ್ವಿಫ್ಟ್ ಮುಂದ್ಗಡೆ ಇತ್ತು. ಬಂದಂಗೆ ಈ ಕಡೆ ಹೊಡೆದಿರೋದು ಸಿಟಿ ರವಿ. ಲೆಫ್ಟ್ ರೈಟ್ ಸೈಡಲ್ಲಿ ಸರ್ ನಾವು ಹಿಂಗೆ ಲೆಫ್ಟಲ್ಲಿ ಹಾಕಿದ್ದು, ನಾವು ಲೆಫ್ಟಲ್ಲಿ ಹಾಕಿದ್ದು. ಅವರು ರೈಟ್ ಈ ಕಡೆಯಿಂದ ಅಲ್ವಾ, ಅವ್ರು ಬಂದಂಗೆ ಲೆಫ್ಟ್ ಫುಲ್ಲು ಲೆಫ್ಟ್ ಬಂದು ಹೊಡೆದಿರೋದು. ಅಲ್ಲಿ ನಮ್ಮ ಡ್ರೈವರ್ ಆದಂಥ ಸ್ವಿಫ್ಟಲ್ಲಿ ಓಡಿಸಿದ್ರಲ್ಲ ಸುನೀಲ್ ಅಂತ, ಆಮೇಲೆ ಶಶಿ ಅವರು ಬಂದು ಆ ಕಡೆ ನಿಂತಿದ್ದಾಗ ಅವರಿಬ್ರು ಹೊಡ್ಕೊಂಡು ಹೋಗಿರೋದು. ಈಗ ನಿಮ್ಮ ಸ್ವಿಫ್ಟ್ ಕಾರೂ ಡ್ಯಾಮೇಜ್ ಆಗಿದೆ, ಆಮೇಲಿಂದ ಸ್ಕಾರ್ಪಿಯೋನು ಡ್ಯಾಮೇಜ್ ಆಗಿದೆ. ಅದು ಹೇಗೆ ಡ್ಯಾಮೇಜ್ ಆಯಿತು ಸರ್? ಈಗ ಸ್ಕಾರ್ಪಿಯೋ ಹಿಂದ್ಗಡೆ ಇತ್ತು, ಸ್ವಿಫ್ಟ್ ಮುಂದ್ಗಡೆ ಇತ್ತು. ಅವೆರಡು ಪಕ್ಕನೇ ಈ ಥರ ಹಾಕಿತ್ತು, ಒಂದಿಷ್ಟು ಶುದ್ಧ ಗ್ಯಾಪ್ ಅಷ್ಟೇ. ಅವ್ರು ಬಂದಿದ್ದಾರಲ್ಲ, ಸ್ಕಾರ್ಪಿಯೋಗೆ ಹೊಡೆದಿದ್ದಾರೆ. ಬಂದಂಗೆ ಸೈಡಲ್ಲಿ ಸ್ಕಾರ್ಪಿಯೋಗೆ ಹೊಡ್ಬಿಟ್ಟು ಮುಂದೆ ಇದೆ ಸ್ವಿಫ್ಟ್ ಹತ್ರ ಒಂದು ಇಬ್ಬರು ಹುಡುಗರಿದ್ರು, ಈ ಕಡೆ ಸ್ಕಾರ್ಪಿಯೋಲ್ಲಿ ಹುಡುಗರಿದ್ರು, ಮುಂದೆ ಈ ಕಡೆ 4 ಜನ ಇದ್ರು. ಅವ್ರು ಹೊಡೆದಿರೋದು ಅದು ಸ್ವಿಫ್ಟ್ಗೂ ಟಚ್ ಆಗಿದೆ. ಸ್ಕಾರ್ಪಿಯೋ ಹೊಡೆದು ಸ್ವಿಫ್ಟ್ಗೂ ಟಚ್ ಆಗಿ ಆಗ ಹೋಗಿ ಅದು ಅವಾಯ್ಡ್ ಮಾಡೋದನ್ನ ಪಲ್ಟಿ ಹೊಡೆದಿರೋದು. ಈಗ ಇದು ಕಾರ್ ಯಾರು ಅಂದರೆ ಸಿಟಿ ರವಿ ಓಡಿಸ್ತಾ ಇದ್ರು, ಯಾರು ಓಡಿಸ್ತಾ ಇದ್ರು? ಸಿಟಿ ರವರೇ ಡ್ರೈವಿಂಗ್ ಮಾಡ್ತಾ ಇದ್ರು. ಹೌದಾ? ಅವರು ಬೇರೆ ಯಾರು ಎಷ್ಟು ಜನ ಇದ್ರು ಅವ್ರ ಕಾರಲ್ಲಿ? 4-5 ಜನ ಇದ್ರು ಸರ್, ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. 4-5 ಜನ ಇದ್ರು. ಅವರು ನಿಮಗೆ ಹೆಲ್ಪ್ ಮಾಡಿದ್ರೆ ಏನಾದರೂ ಗಾಯಾಳುಗಳನ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ಲಿಕ್ಕೆ ಏನಾದರೂ?
ಸರ್ ಏನು ಹೇಳಲಿಲ್ಲ, ಮಾಮೂಲಿ ಹೋಗ್ದೋ ನಾವು. ಸರ್ ಏನು ಕೇಳ್ದೋ, ಸರ್ ಈ ಥರ ಆಗಿದೆ, ಏನು ಮಾಡಿದಿರೋದು, ಈ ಥರ ಆಗ್ತಾ ಇದೆ, ಈ ಥರ ಬಿಟ್ಟಿದ್ರಿ, ಈ ಥರ ಮಾಡಿದಿರಿ ಅಂತ ಕೇಳ್ದೋ. ಕೇಳೋದಕ್ಕೆ ಅವ್ರ ಕಡೆಯವ್ರೇನೋ ನಮ್ಮ ಹುಡುಗರನ್ನ ಏನಾಗಿದೆಯಪ್ಪ ನಿನಗೆ, ನಾವು ಕೇಳ್ತಾ ಇದ್ದೋ, ಕೇಳೋ ರೀತಿಲಿ ಕೇಳ್ತಾ ಇದ್ದೋ. ಮಾಮೂಲಿ ಅವರು ಜಾಸ್ತಿ ಮಾತಾಡ್ತಾ ಇದೆಯಾ, ಯಾಕೆ ಹೆಂಗೆ ಮಾತಾಡ್ತಾ ಇದೆಯಾ, ಬಿಡಲ್ವಾ ನಾವು, ನೀನು ಆ ಕಾಲು ನಿಲ್ಸ್ಕೊಂಡು ನಿಂತಿದ್ಯಾ, ಇದು ಮಾಡ್ತಾ ಇದೆಯಾ ಅಂತ ಅವಾಜ್ ಮಾಡೋದು. ಅವರೇ ಬೈತಾ ಇದ್ದಾರೆ ನಮಗೆ. ಈಗ ನಿಮ್ಮ ಯಾರು ಸ್ನೇಹಿತರು ಹೇಳಿದ್ರು, ಇಲ್ಲ ಆಸ್ಪತ್ರೆ ಕಳಿಸ್ಲಿಕ್ಕೆ ಸಹಾಯ ಮಾಡಿಬಿಟ್ರು, ಆಮೇಲಿಂದ ಅವರು ಬೆಂಗಳೂರಿಗೆ ಹೋದ್ರು ಅಂತ ನಿಮ್ಮವರು ಒಬ್ರು ಹೇಳಿದ್ರು. ಏನಿಲ್ಲ, ಸ್ಟಾರ್ಟಿಂಗ್ ಏನಿಲ್ಲ, ಸ್ಟಾರ್ಟಿಂಗ್ ಆ ಥರ ಮಾತಾಡಿದ್ರು ಅವರು. ಆಮೇಲೆ ನಾವು ಯಾವಾಗ ಸ್ವಲ್ಪ ಜಾಸ್ತಿ ಇದು ಮಾಮೂಲಿ ಹುಡುಗರ ಕೇಳಕ್ ಹೋದಾಗ, ಏನು ಜಾಸ್ತಿ ಮಾತಾಡ್ತಾ ಇದೀಯ ನೀನು, ಯಾಕೆ ಹಿಂಗೆ ಜಾಸ್ತಿ ಮಾತಾಡ್ತಾ ಇದೀಯಾ ಅಂತ ಅವ್ರು ಕೇಳಿದ್ರು. ಅಲ್ಲ, ಅವರು ಇಬ್ಬರು ಆಲ್ರೆಡಿ ಇಬ್ಬರು ಸ್ಪಾಟ್ ಆಗಿರೋದು ಅವ್ರಿಗೆ ಗೊತ್ತಿತ್ತಾ ಹೇಗೆ? ಅಲ್ಲ, ಅಲ್ಲೇ ಸ್ಪಾಟ್ ಆಗಿದ್ದಾರೆ ಇಬ್ಬರು. ಸರ್ ಅವ್ರು ಸ್ಕಾರ್ಪಿಯೋ ಹತ್ರ ಪಕ್ಕನ ಅವರು ಯಾವುದು ಫಾರ್ಚುನರ್ ಕಾರ್ ಓಡಿಸ್ತಿದ್ರಲ್ಲ, ಅದ್ರ ಪಕ್ಕನೇ ಬಾಡಿ ಬಿದ್ದೈತೆ ಒಂದು. ಇನ್ನೊಂದು ಫ್ಲೇವರ್ ಇದೆಯಲ್ಲ, ಅದ್ರ ಮೇಲೆ ಒಂದು ಬಾಡಿ ಬಿದ್ದೈತೆ, ಕೆಳಗೊಂದು ಬಿದ್ದೈತೆ, ಮೇಲ್ಗೊಂಡು ಬಿದ್ದೈತೆ. ಅವ್ರು ನೋಡಿದ್ರು ನಾನು ಆಮೇಲೆ ತಿರ್ಬಾ ಏನೋ ಆಮೇಲೆ ಅದೇನೋ ಮಾತಾಡ್ತಾಯಿದ್ರು. ಸಿಟಿ ರವಿ ಗಾಯ ಆಗಿತ್ತಾ? ಅವ್ರಿಗೆ ಏನಾಗಿಲ್ಲ ಸರ್, ಅವರೆಲ್ಲ ಚೆನ್ನಾಗೇ ಇದ್ರು, ಅವ್ರಿಗೆ ಏನಾಗಿಲ್ಲ. ಅವ್ರು ಹೇಗೆ ಹೋದ್ರು ಬೆಂಗಳೂರಿಗೆ? ಹೇಗೆ ಹೋದ್ರು ಸರ್? ಮಾಮೂಲಿ ಸೀರಿಯಸ್ ಇತ್ತಲ್ಲ ನಮಗೆ, ಎಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಮತ್ತು ಹೈವೇ ಟ್ರಾಫಿಕ್ ಅವರು ಬಂದಿದ್ರಲ್ಲ, ಹೈವೇರು ಬಂದು ಎಲ್ಲರೂ ನಾವು ಕರ್ಕೊಂಡು ಬಂದರು, ಆಂಬುಲೆನ್ಸ್ ಫೋನ್ ಮಾಡಿದ್ರು, ಇದು ಮಾಡಿದ್ರು, ಓಡಿ ಅಂದರು. ಆಂಬುಲೆನ್ಸಲ್ಲಿ ಹೋದ್ರ ಅಥವಾ ಅವ್ರು ಬೇರೆ ಕಾರ್ಯಕರ್ತರು ಯಾವುದು ಕಾರ್ ಮೂಲಕ ಹೋದ್ರ? ಸರ್ ಅದು ಗೊತ್ತಿಲ್ಲ ಸರ್, ನಮ್ಮನ್ನೆಲ್ಲ ಕಳಿಸ್ಬಿಟ್ರು. ಇದು ನೀವು ಎಲ್ಲಿಂದ ಮೂಲತಃ ಎಲ್ಲಿಯವ್ರು ನೀವೆಲ್ಲ? ನಾವೆಲ್ಲ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ಕಬ್ಬಾಳ ಹತ್ರ ಸೂರ್ನಹಳ್ಳಿ ಅಂತ. ಊಟ ಎಷ್ಟು ಜನ ಹೋಗಿದ್ರಿ? ಟೋಟಲ್ 13 ಜನ ಇದ್ದು ಸರ್. ಈಗ ಎಷ್ಟು ಜನರಿಗೆ ಗಾಯ ಆಗಿದೆ? ಗಾಯ ಬಂದು ಒಂದು 4 ಜನ ಗಾಯ ಆಗಿದೆ, ಇಬ್ಬರು ಡೆತ್ ಆಗಿದ್ದಾರೆ. ಸಿಟಿ ರವಿ ಅವರು ಏನು ಡ್ರಿಂಕ್ಸ್ ಮಾಡಿದ್ರು ಎನ್ನುವಂಥದ್ದು ಕೂಡ ಕೆಲವರು ಹೇಳ್ತಾರೆ. ಮಾಡಿದ್ದಾರೆ, ಡ್ರಿಂಕ್ಸ್ ಮಾಡಿದ್ರು ಸರ್, ಡ್ರಿಂಕ್ಸ್ ಮಾಡಿದ್ದಾರೆ, ಡ್ರಿಂಕ್ಸ್ ಮಾಡ್ಕೊಂಡು ಡ್ರೈವಿಂಗ್ ಮಾಡ್ತಿದ್ದಾರೆ ಅವರು. ಅಲ್ಲ, ಸಿಟಿ ರವಿ ಅವರು ಡ್ರಿಂಕ್ಸ್ ಮಾಡಿದ್ದಾರೆ ಅಂತಾರ? ಹೇಗೆ ಹೇಗೆ ನಿಮ್ಗೆ ಗೊತ್ತಾಗುತ್ತೆ? ಅವರು ಮಾತಾಡ್ತಾ ಇರೋ ರೀತಿ ಒಂಥರ ಆಗಿತ್ತು. ಎಷ್ಟು ಸುಮಾರು ಬೆಳಗಿನ ಜಾವ ಎಷ್ಟೊತ್ತಿಗೆ ಆಗಿರೋದು? ಒಂದು ಮುಕ್ಕಾಲಲ್ಲಿ ಆಗಿದೆ ಸರ್. ಅದೇ 1:35 1:15 ಈ ಘಟನೆ ನಡೀತಿದೆ. ಈಗ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಸೊ ಸಿಟಿ ರವಿಯವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನೋಡಿ ಒಳಗಡೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಓಕೆ, ಕನಕಪುರದಿಂದ ಅವ್ರ ಕಡೆಯವರೆಲ್ಲ ಬಂದಿದ್ದಾರೆ? ಬಂದಿದ್ದಾರೆ, ಮಾಮೂಲಿ ಅವರ ಚಿಕ್ಕಪ್ಪ, ಅವರ ಅಣ್ಣ ಮತ್ತು ಅವ್ರ ಬ್ರದರು, ಅವ್ರ ತಮ್ಮ ಎಲ್ಲ ಬಂದಿದ್ದಾರೆ. ಒಂದು ಕಂಪ್ಲೇಂಟ್ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಇವ್ರು ಹೇಳ್ತಾ ಇರುವಂಥದ್ದು. ಅಂದರೆ ಸಿಟಿ ರವಿ ಅವರು ಪಾನಮತ್ತರಾಗಿದ್ದರು, ಡ್ರಿಂಕ್ಸ್ ಮಾಡಿದ್ರು ಎನ್ನುವಂಥದ್ದು, ಆ ಕಾರಣದಿಂದಲೇ ಈ ರೀತಿಯ ಘಟನೆ ಆಗಿದೆ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ಕುಣಿಗಲ್ ಸ್ಟೇಷನ್ನಲ್ಲಿ ಸಿಟಿ ರವಿ ವಿರುದ್ಧ ಈಗಾಗಲೇ FIR ದಾಖಲಾಗ್ತಾ ಇದೆ. ತುಮಕೂರಿನ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನ್ಗಳ ಜೊತೆ ಮಂಜುನಾಥ್ ಆಳ್ಮಕ್ಕಿ, ಪಬ್ಲಿಕ್ ಟಿವಿ. ಕಳೆದ 15ನೇ ತಾರೀಕು ರಾತ್ರಿ ಮೇಡಮ್, 15ನೇ ತಾರೀಕು ಊರಿಂದ ನಮ್ಮ ತಮ್ಮ ಮತ್ತೆ ಅದು 12 ಜನ, ಟೋಟಲ್ 13 ಜನ ಯುವಕರು ಊರಿಂದ ಒಂದು ಬರ್ಡೇ ಇರುತ್ತೆ ಮೇಡಮ್, ನಮ್ಮ ಸ್ನೇಹಿತರದೊಬ್ರದ್ದು, ಅವರು ನಮ್ಮ ಬ್ರದರೇ. ಹಾಗಾಗಿ ಬರ್ಡೇ ನಿಮಿತ್ತ ಅವರೆಲ್ಲ ಟ್ರಿಪ್ ಹೋಗಿರ್ತಾರೆ ಮೇಡಮ್, ಶೃಂಗೇರಿ, ಕುಕ್ಕೆ ಅಲ್ಲೆಲ್ಲ ಟ್ರಿಪ್ ಹೋಗಿರ್ತಾರೆ ಮೇಡಮ್. ಅವರು ಬರ್ಬೇಕಾದ್ರೆ ನಿನ್ನೆ ರಾತ್ರಿ 1:45 ಮೇಡಮ್, ಊರ್ ಕಡೆ ಕೆಲವರು ಬೆಂಗಳೂರಿಂದ ಬಂದಿರ್ತಾರೆ ಟ್ರಿಪ್ಗೆ, ಇನ್ ಕೆಲವರು ಊರಿಂದ ಸೂರ್ನಹಳ್ಳಿಯಿಂದ, ನಮ್ದು ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ಗ್ರಾಮ ಸೂರ್ನಹಳ್ಳಿ ಅಂತ, ಅರೆಕಡೆ ದೊಡ್ಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಒಂದು ಗ್ರಾಮ ಸೂರ್ನಹಳ್ಳಿ ಅಂತ, ಅಲ್ಲಿಂದ ಎಲ್ಲರೂ ಬಂದಿರ್ತಾರೆ. ಕೆಲವರು ಊರುಗಳಿಗೆ ಹೋಗ್ಬೇಕಾದ್ರೆ ಸ್ವಿಫ್ಟ್ ಡಿಸೈರಲ್ಲೂ ಮತ್ತೆ ಸ್ಕಾರ್ಪಿಯೋ ಮೇಡಮ್, ಸ್ಕಾರ್ಪಿಯೋ ಕಾರಲ್ಲಿ ತಳ್ಳಿರ್ತಾರೆ 13 ಜನನು. ಆ ಗಾಡಿಲಿದ್ದ ವೆಹಿಕಲ್ನಲ್ಲಿದ್ದ ಬ್ಯಾಗ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾದ್ರೆ ರಸ್ತೆ ಎಡಬದಿಲೇ ನಿಲ್ಸಿರೋದು ಮೇಡಮ್, ವಾಹನಗಳನ್ನ ರಸ್ತೆ ಎಡಬದಿಲಿ ನಿಲ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ದೇ ಇರ್ಬೇಕಾದ್ರೆ ಸರಿ ಸುಮಾರು 1:45 ಬೆಳಗಿನ ಜಾವ ಬಂದಂತ ಸಿಟಿ ರವಿ ಅವರ ವೆಹಿಕಲ್, ಫಾರ್ಚುನರ್ ವೆಹಿಕಲ್ ಮೇಡಮ್. ಅವರು ಡ್ರೈವರ್ ಸೀಟಲ್ಲಿ ಬಲಭಾಗದಲ್ಲಿ ನಿಂತಿದ್ದ ನಮ್ಮ ಬ್ರದರ್ ಮೇಡಮ್, ಇಬ್ರು ಬ್ರದರ್ ಮೇಡಮ್, 27 ಇಯರ್ಸ್ ಮೇಡಮ್, ಅವ್ರಿಗೆ 28 ಇಯರ್ಸ್, ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕ್ತಾ ಇದೀವಿ ಮೇಡಮ್. ಇವತ್ತು ಅವ್ರು ಮಸಣ ಸೇರ್ಕೊಂಡಿದ್ದಾರೆ ಮೇಡಮ್. ಅದು ಅಲ್ಲದೆ ಅವ್ರು ಗುದ್ದಿರೋದಲ್ದೆ ಮೇಡಮ್ ಏನ್ ಬಂದಿದ್ದಾರೆ, ಗೂಂಡಾ ವರ್ತನೆ ತೋರಿ 30-40 ಜನ ಹುಡುಗರನ್ನ ಕರ್ಸ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಹುಡುಗರು ಯಾಕ್ರ ವಿಡಿಯೋ ಮಾಡ್ತೀರಾ, ಕಾರ್ಗ್ ಹತ್ರ ನಿಮ್ಗೆ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತೀವಿ ಅಂತೆಲ್ಲ ಮಾತಾಡಿದ್ರಂತೆ ಮೇಡಮ್. ಇಂಥ ಗೂಂಡಾ ರಾಜಕಾರಣಿಗಳು ನಿಜವಾಗ್ಲೂ ಕರ್ನಾಟಕ ರಾಜ್ಯಕ್ಕೆ ಬೇಡ ಮೇಡಮ್. ಅದು ಅಲ್ಲದೆ ಏನು ಈಗ 4 ಜನಕ್ಕೆ ಫ್ರಾಕ್ಚರ್ ಆಗಿ ಕಾಲ್ ಮೂಳೆ ಮುರಿದಿದೆ, ಕೈ ಮೂಳೆ ಮುರಿದಿದೆ, ಸತ್ತೋದವರು ಅವ್ರ ಹಣೆ ಬರ ಮೇಡಮ್, ಏನೋ ಹೋದ್ರು, ದೇವ್ರ ದಯ, ನಾವೇನ್ ಕಾಂಪನ್ಸೇಷನ್ ಕೊಡಿ ಅಂತ ಏನ್ ಕೇಳ್ತಾ ಇಲ್ಲ ಮೇಡಮ್, ಈ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಅವ್ರು ಬಂದು ಮಾನವೀಯ